ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಎಲ್ಲರಿಗೂ ನಮಸ್ಕಾರ. DVGರವರ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ DVGಯವರ ಮುಕ್ತಕಗಳಲ್ಲಿ ಅನೇಕ ಪ್ರಶ್ನೆಗಳು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಾಸ್ತವವಾಗಿ ನೋಡಬೇಕಾದ್ರೆ ಇವೆಲ್ಲ ನಮ್ಮ ಪ್ರಶ್ನೆಗಳು ಕೂಡ, ನಮಗೂ ಇದೇ ಪ್ರಶ್ನೆಗಳು ಬಂದಿರ್ತವೆ. ನಿನ್ನೆಯ ಮುಕ್ತಕದಲ್ಲಿ ಒಂದು ಮಾತನ್ನು ನಾವು ಕೇಳಿದ್ವಿ. ಯಾವುದು ಒಳ್ಳೆಯದು ಅಂತ ನಾನು ಭಾವಿಸ್ತೀನೋ ಅದು ಬಹುಶಃ ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನೋಡಿದಾಗ ಅದು ಒಳ್ಳೆಯದಲ್ಲದೇ ಇರ್ಬೋದು. ಸೊ ನಮ್ಮ ಗಣನೆ, ನಮ್ಮ ಪರಿಗಣನೆ ಅದು ವಾಸ್ತವದಿಂದ ದೂರ ಇದ್ದರೂ ಇರಬಹುದು. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಹಾಗಲ್ಲದೇ ಇರಬಹುದು ಅನ್ನೋಂಥದ್ದನ್ನು ನಾವು ನಿನ್ನೆ ನೋಡಿದ್ವಿ. ವಸ್ತುಗಳ ಮೌಲ್ಯ ಭಿನ್ನವಾಗಿರುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಮುಂದುವರಿತಾ ಮುಂದಿನ ಒಂದು ಮುಕ್ತಕವನ್ನು ಈಗ ನೋಡೋಣ. ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ ಕರ್ತೃವೆನಿಸಿದನೇ ತಾಂ ಗುಪ್ತನಾಗಿಹನು ಛತ್ರವೀ ಜಗವದರೊಳ್ ಅದರೊಳ್ ಆರಗುಣವೆಂತಹುದೋ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ. ಸೊ ಕಳೆದ ಸರ್ತಿ ನಾವು ನೋಡಿದ್ವಿ, ಯಾವುದು ಹೊರಗಡೆ ಚೆನ್ನಾಗಿ ಕಾಣಿಸುತ್ತೋ ಹೊನ್ನು ಅಂತ, ಅದು ಆ್ಯಕ್ಚುಲಿ ಹೊನ್ನಾಗದೇ ಇರ್ಬೋದು, ಮಣ್ಣಾಗಿರಬಹುದು ಅಂತ. ಒಳಗೊಂದು ಹೊರಗೊಂದು ಅಂತ. ಸೊ ಅದನ್ನೇ ಇವಾಗ DVGಯವರು ಬಹಳ ಗಂಭೀರವಾದಂಥ ಒಂದು ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ಈ ಜಗತ್ತೆಲ್ಲ ಕೃತ್ರಿಮವ ಅಂತ. ಕೃತ್ರಿಮ ಅಂತಂದರೆ ಯಾವುದು ಹೊರಗೆ ಕಣ್ಣಿಗೆ ಕಾಣುತ್ತೋ ಅದು ಕಾಣದಂತೆ ಇರೋವಂಥದ್ದು. ಒಳಗಡೆ ಬೇರೆ ಏನೋ ಇದೆ, ಹೊರಗಡೆ ಮಾತ್ರ ಒಂದು ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಸೊ ಒಂದು ರೀತಿಯಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಮೋಸ ಅಂತ. ಏನೋ ಒಂದು ಇಟ್ಕೊಂಡಿರೋದು ಒಳಗೆ, ಹೊರಗಡೆ ಮಾತ್ರ ಬೇರೆ ರೀತಿ ತೋರಿಸ್ತಾ ಇರೋದು. ಸತ್ಯತೆ ಬೇರೆ ಇರುತ್ತೆ, ತೋರಿಕೆ ಬೇರೆ. ಸೊ ಆ ಥರನೇ ಜಗತ್ತೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಭಾಸವಾಗ್ತಾ ಇದೆ ಅಂತ. ಇದು ಎಷ್ಟೋ ಸರ್ತಿ ನಮಗೆ ಜೀವನದ ನಮ್ಮ ಸಂಬಂಧಗಳಲ್ಲೂ ಕೂಡ ನಮಗೆ ಅನುಭವಕ್ಕೆ ಬಂದಿರುತ್ತೆ. ನಾವು ಯಾರನ್ನು ವಿಶೇಷವಾಗಿ ನಂಬ್ಕೊಂಡಿರ್ತೀವೋ, ನಂಬಿಕೆಗೆ ನಾನು ಅರ್ಹ ಅಂತ ತೋರಿಸ್ಕೊಳ್ತಾನೆ ನಮಗೆ ಎಷ್ಟೋ ಸರ್ತಿ ಅವ್ರು ಮೋಸನೂ ಮಾಡಿರ್ಬೋದು. ಸೊ ಈ ಥರದ ಒಂದು ನೋವು ಉಂಟು ಮಾಡುವಂಥ ಅನುಭವಗಳು ಕೂಡ ನಮಗಾಗಿರುತ್ತೆ. ಇದು ಬರೀ ಸಂಬಂಧಗಳಲ್ಲಿ ಮಾತ್ರ ಅಂತ ಅಲ್ಲ, ನಾವು ಫಿಸಿಕ್ಸಲ್ಲೂ ಇದನ್ನೇ ನೋಡ್ತೀವಿ. ಈಗ ಉದಾಹರಣೆಗೆ ನಾವು ಮರೀಚಿಕೆ ಅಂತ ನೋಡ್ತೀವಿ. ಮರೀಚಿಕೆ ಅಂದ್ರೇನು? ಬಿಸಿಲಿನ ಝಳದಿಂದಾಗಿ ಬಿಸಿಲಿನ ಕಿರಣಗಳು ಬಿಸಿಯಾದಂಥ ಗಾಳಿಯ ಪದರಗಳಿಂದ ಪ್ರತಿಫಲಿತವಾಗಿ ನೀರಿದೆಯೇನೋ ಅಂತ ಅನಿಸುತ್ತೆ. ಅದು ಮರೀಚಿಕೆ, ಮಿರಾಜ್. ಇದನ್ನು ನಾವು ಫಿಸಿಕ್ಸಲ್ಲೆಲ್ಲ ಓದಿರ್ತೀವಿ. ಅಲ್ಲಿ ನೀರಿದೆಯಾ ಅಂತ ಹೋಗಿ ನೋಡಿದ್ರೆ ನೀರಿಲ್ಲ. ಸೊ ಪ್ರಕೃತಿ ನಮಗೆ ಇಲ್ಲದೇ ಇರೋವಂಥ ನೀರನ್ನು ಅಲ್ಲಿ ತೋರಿಸ್ತಾ ಇದೆ. ನಾವು ಹೋಗಿ ನೀರು ಕುಡಿಯೋಣಪ್ಪ ಅಂತ ಹೋದರೆ ಅಲ್ಲಿ ನೀರಿಲ್ಲ. ಸೊ ಹೀಗೆ ಅನೇಕ ಹಂತಗಳಲ್ಲಿ, ಅನೇಕ ಘಟ್ಟಗಳಲ್ಲಿ ಜಗತ್ತು ಮೋಸದಿಂದ ತುಂಬಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಗಂಭೀರವಾದಂಥ ಮಾತು DVGಯವರು ಹೇಳ್ತಾರೆ. ಕರ್ತೃವೆನಿಸಿದ, ಯಾರು ಇದನ್ನು ಸೃಷ್ಟಿಕರ್ತ ಅಂತ ನಾವು ಆಗಲೇ ಅಂದ್ಕೊಂಡ್ವಿ, ದೇವರು ಅಂತ, ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇವಾಗ ಸಪೋಸ್ ನೀನೇನೋ ಒಂದು ಪ್ರಾರಂಭ ಮಾಡಿದ್ಯಾ ಅಂದ್ಕೊಂಡು, ಒಂದು ಕೆಲಸ ಪ್ರಾರಂಭ ಮಾಡಿದ್ಯಾ, ಆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರಾದರೂ ಗಮನಿಸಿದಾಗ, ಇದು ಸರಿಯಾಗಿ ಆಗ್ತಿಲ್ವಲ್ಲ ಅಂತ ನಿನ್ನನ್ನು ಕೇಳ್ಬೋದು. ಯಾವಾಗ? ನೀನು ಅಲ್ಲಿ ಇದ್ದರೆ. ಸಪೋಸ್ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಇದು ನಾವು ಸುಮಾರು ಜನ ಮಾಡ್ತೀವಿ. ಏನೋ ಮಾಡೋಕ್ಕೆ ಹೋಗ್ತೀವಿ, ಹೆಚ್ಚು ಕಮ್ಮಿ ಆಗ್ತಾಯಿದೆ, ಸರಿ ಹೋಗ್ತಿಲ್ಲ ಅಂದಾಗ ಅಲ್ಲಿಂದ ಟಕ್ಕನ್ ಜಾಗ ಖಾಲಿ ಮಾಡಿಬಿಡೋದು. ಯಾಕೆ ಸಿಗಾಕೋಬೇಕು ಅಂತ. ಆಮೇಲೆ ಉಳಿದವ್ರು ಒದ್ದಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಸೊ DVGಯವ್ರು ಹೇಳ್ತಾ ಇರೋ ಮಾತು ಏನಪ್ಪ ಅಂದರೆ,
ಇದನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಈ ಎಲ್ಲ ಜೀವ ಜಗತ್ತು ಅವ್ರ ಸಂಬಂಧಗಳು ಅದರಲ್ಲಿರುವಂಥ ಕಪಟತೆ ಮೋಸ ಕೃತ್ರಿಮ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಭಗವಂತ ಮಾಯವಾಗ್ಬಿಟ್ಟ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು. ಇಲ್ಲಿದ್ದವ್ರು ಅವ್ರು ಏನೇನು ಜಗಳ ಆಡ್ಕೋತಾರೋ ಅವ್ರು ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವ್ರು ಮಾತ್ರ ಮಾಯ ಆಗೋದ್ನಲ್ಲ. ಸೊ ಯಾರನ್ನು ಕೇಳೋಣ ಈಗ ಅಂತ. ಇದು ಹೇಗಿರುತ್ತಪ್ಪ ಒಂದು ರೀತಿಯಲ್ಲಿ ಅಂತಂದರೆ, ಸಪೋಸ್ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಿ. ಹೊಸ ಜಾಗದಲ್ಲಿ ನಮಗೆಲ್ಲ ಅಪರಿಚಿತರು, ಯಾರು ಹೇಗೆ ಅಂತ ಗೊತ್ತಿಲ್ಲ, ಬಹುಶಃ ಭಾಷೆ ಗೊತ್ತಿಲ್ಲ, ಅಲ್ಲಿನ ವ್ಯವಹಾರಗಳು ಗೊತ್ತಿಲ್ಲ, ಅಲ್ಲಿನ ಜಾಗದ ಯಾವ ಪರಿಚಯವೂ ನಮಗಿಲ್ಲ, ಯಾವ ನೀರು ಎಲ್ಲಿರುತ್ತೆ ಗೊತ್ತಿಲ್ಲ, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಹೊಸ ಜಾಗದಲ್ಲಿ ಎಲ್ಲವೂ ಅಪರಿಚಿತವಾದಂಥ ಒಂದು ಸನ್ನಿವೇಶ, ಅದರ ಒಳಗುಣ ಯಾವುದು ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ ಅಂಥ ಜಾಗಕ್ಕೆ ನಾವು ಹೋಗ್ಬಿಟ್ಟಾಗ ಬಹಳ ಜೋಪಾನವಾಗಿರ್ತೀವಲ್ವ ನಾವು. ಮೊದಲೇ ಸಿದ್ಧವಾಗಿ ಹೋಗ್ತೀವಿ, ಇಲ್ಲಿ ಹೋಗ್ಬೋದಾ, ಅಲ್ಲಿ ಉಳ್ಕೋಬೋದಾ, ಅಲ್ಲಿ ಯಾರನ್ನ ಕೇಳ್ಬೋದು ಅಂತ. ಆದರೂ ಕೂಡ ನಮಗೇನೇನೋ ಸಂದೇಹಗಳು, ಸುರಕ್ಷತೆ ಇದೆಯೋ ಇಲ್ವೋ ಅಂತ. ಹಾಗೆ ಯಾತ್ರಿಕನೇ ಜಾಗರಿರೋ, ನೀನು ಇಲ್ಲಿ ಬಂದಿದೀಯಪ್ಪ, ಈಗ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ದಿನ ಈ ಭೂಮಿ ಮೇಲೆ ಇರ್ತೀಯ. ಆಚೆ ಈಚೆ ನೋಡಿದಾಗ ನಿನಗೆ ಅನೇಕ ಕೃತ್ರಿಮತೆಗಳು ನಿನಗೆ ಕಾಣುತ್ತೆ. ಅದ್ರ ಬಗ್ಗೆ ಬಹಳ ಜೋಪಾನವಾಗಿರು, ಯಾಕೆಂದರೆ ಕಂಡಿದ್ದೆಲ್ಲ ಸತ್ಯ ಅಂತ ಏನು ಆಗಲ್ಲ. ಸೊ ಅದ್ರ ಬಗ್ಗೆ ನೀನು ಬಹಳ ಜೋಪಾನವಾಗಿರಬೇಕು. ಸೊ ಹಾಗೆ ಡಿ ವಿ ಜಿಯವರು ನಮಗೆ ಒಂದು ರೀತಿಯ ಎಚ್ಚರಿಕೆಯ ಮಾತನ್ನು ಹೇಳ್ತಾ ದೇವರ ಬಗೆಗಿನ ಅವರ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.